ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ಕರಿಯಮ್ಮದೇವಿ ದುಷ್ಟರ ಸಂಹಾರ ಮಾಡಿ ಶಿಷ್ಟರ ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ಶುಂಭ ನಿಶುಂಭನ ಸಂಹಾರ ಮಾಡಿರೋ ನಿನಗೆ ನಿನ್ನಲ್ಲಿ ನಾನು ಬೇಡಿಕೊಳ್ಳೋದಿಷ್ಟೇ ತಾಯಿ. ಯಾಕಂದರೆ ದುಷ್ಟ ಶ್ರೀಮಂತರ ದಪನ ಮಾಡಿ ಬಡತನ ಬಂಧನದಿಂದ ನಮ್ಮನ್ನು ಪಾರು ಮಾಡೋ ತಾಯಿ. ಬಡವನ ಬದುಕು ಬಂಗಾರದ ಬೆಳಕು ಎನ್ನುವ ಈ ನಮ್ಮ ಸಂಸಾರವನ್ನು ಸುಖ ಸಾಗರದಲ್ಲಿ ತಿಳಿಸೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ನಮಗೆ ಎಲ್ಲರಿಗೂ ಯಾವುದೇ ರೀತಿ ತೊಂದರೆ ಬಾರದಂತೆ ರಕ್ಷಣೆ ಮಾಡುವಂತ ನಿನ್ನಲ್ಲಿ ಶರಕೊಟ್ಟಿ ಬೇಡಿಕೊಳ್ಳುವೆ ತಾಯಿ, ಶರಕೊಟ್ಟಿ ಬೇಡಿಕೊಳ್ಳು. ನೇತ್ರಾ ನೇತ್ರಾ ಪ್ರಸಾದವನ್ನು ಅಕ್ಕ, ನಿನ್ನಂತ ಅಕ್ಕನನ್ನು ಪಡೆದ ನಾನು ಪುಣ್ಯವಂತಳು. ಯಾಕಮ್ಮ ನೇತ್ರ? ಹೌದಕ್ಕ, ತಾಯಿಯ ಪ್ರೀತಿ ಕಾಣದ ನಾನು ಪ್ರೀತಿ ವಾತ್ಸಲ್ಯದಿಂದ ನೀವು ನನ್ನ ನೋಡ್ಕೋತಾ ಇದ್ರಲ್ಲ, ಅದಕ್ಕೆ. ಹಾಗೇನಿಲ್ಲಮ್ಮ, ಪ್ರತಿಯೊಂದು ಹೆಣ್ಣು ಮಾಡಬೇಕಾದ ಕರ್ತವ್ಯ ಇದು, ಅದನ್ನು ನಾನು ಮಾಡಿದ್ದೇನೆ ಅಷ್ಟೇ. ಅಕ್ಕ, ಈ ಬಡವರ ಮನೆಗೆ ಬಂದ ಭಾಗ್ಯಲಕ್ಷ್ಮಿ ಅಕ್ಕ ನೀವು, ಭಾಗ್ಯಲಕ್ಷ್ಮಿ. ಇರ್ಲಿ ಬಿಡಮ್ಮ, ನಿಮ್ಮ ಅವಂದರೆ ಬರೋ ಹೊತ್ತಾಯ್ತು, ಈಗಲೇ ಹೋಗಿ ಅಡುಗೆ ಸಿದ್ಧತೆ ಮಾಡು. ಆಗ್ಲಕ್ಕ, ಮಾಡ್ತೇನೆ. ರತ್ನ, ಹೇ ರತ್ನ, ಇದೇನಿದು? ಕೈಯಲ್ಲಿ ಜೋಡಿ ಎತ್ತುಗಳನ್ನ ಹಿಡಿದುಕೊಂಡು ಅಲ್ಲಿ ಕಟ್ಟಿ ಹಾಕಿ ಬಂದಿದ್ರಲ್ಲ, ಯಾಕ್ರಿ? ಇಂದು ಈ ಬಡವನ ಮನೆ ಬೆಳಗಲು ಬಂದ ನಂದಾ ದೀಪಗಳು ಈ ಜೋಡಿ ಹತ್ತುಗಳು. ಅಂದ್ರೇನು ಸ್ವಾಮಿ? ರತ್ನ, ಜಮಖಂಡಿ ಸಂತೆಯಲ್ಲಿ ಖರೀದಿ ಮಾಡಿಕೊಂಡು ಬಂದಿದ್ದೇನೆ ನಮ್ಮ ಜೋಡಿ ಹತ್ತುಗಳನ್ನು. ಹಾಗೆ ಪೂಜೆ ಮಾಡಿಬಿಡು ನಮ್ಮ ಜೋಡಿ ಹತ್ತುಗಳಿಗೆ. ಆಯ್ತು ರೀ. ಹಾ ರತ್ನ, ಎತ್ತುಗಳನ್ನು ಹೊರಗೆ ಕಟ್ಟಿ ಬರ್ತೇನೆ. ಆಯ್ತು ರೀ. ತಾಯಿ ಆದಿಶಕ್ತಿ ಕರಿಯಮ್ಮದೇವಿ ಈ ಭೂಮಂಡಲಿನ ಸೆಳುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವ
ನಮ್ಮ ಎತ್ತುಗಳಿಗೆ ಯಾವುದೇ ರೀತಿ ತೊಂದರೆಯ ಬಾರದಂತೆ ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಹಾ ರತ್ನ, ಇನ್ನು ಪೂಜೆ ಮುಗಿದಿಲ್ಲವೇನು? ಮುಗೀತು, ಬನ್ನಿ ಸ್ವಾಮಿ, ಪ್ರಸಾದ ಕೊಡ್ತೀನಿ. ಹಾ ರತ್ನ, ಅಂದ ಹಾಗೆ ಆ ತಾಯಿಯಲ್ಲಿ ಏನೆಂದು ಬೇಡಿಕೊಂಡೆ? ಈ ನಮ್ಮ ಸಂಸಾರವನ್ನು ಸುಖ ಸಾಗರದಲ್ಲಿ ತಿಳಿಸುವಂತೆ ಮಾಡುವಂತ ಆ ತಾಯಿಯಲ್ಲಿ ಬೇಡಿಕೊಂಡಿ ಸ್ವಾಮಿ. ಸುಖದ ಸಾಗರ? ಏ ಹುಚ್ಚಿ, ನಮ್ಮಂತ ಬಡವರನ್ನು ಎಲ್ಲಿ ಇಡಬೇಕು ಈ ತಾಯಿ ಸುಖದ ಸಾಗರದಲ್ಲಿ? ನೋಡಿ, ಇವತ್ತಲ್ದ ನಾಳೆ ಆದ್ರೂ ಈ ನಮ್ಮ ಸಂಸಾರವನ್ನು ಆ ತಾಯಿ ಸುಖದ ಸಾಗರದಲ್ಲಿ ತಿಳಿಸುತ್ತಾಳೆ ಅಂತ ನನಗೆ ನಂಬಿಕೆ ಇದೆ ಸ್ವಾಮಿ, ನನಗೆ ನಂಬಿಕೆ ಇದೆ. ರತ್ನ, ನಂಬಿಕೆ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಈ ಸಮಾಜದಲ್ಲಿ. ಯಾಕ್ರಿ ಹೀಗೇಕೆ ಮಾತನಾಡ್ತಿರುವ್ರಿ? ನಂಬಿ ಕೆಟ್ಟವರಿಲ್ಲ ರಂಗಯ್ಯ ಎನ್ನುವ ಆ ಕನಕದಾಸರ ನುಡಿಯನ್ನು ನೀವು ಕೇಳಿಲ್ಲವೇ? ರತ್ನ, ಅಂದು ಸತ್ಯವಂತರ ಕಾಲ, ಇಂದು ಅಸತ್ಯವಂತರ ಕಾಲ. ಅಂದು ಹೇಳಿದ ಮಾತು ಇಂದು ಈ ಸಮಾಜದಲ್ಲಿ ನಡೆಯಲಾರದು ರತ್ನ, ನಡೆಯಲಾರದು. ನೋಡಿ ಸ್ವಾಮಿ, ನೀವು ಮಾತನಾಡೋದು ಬರೀ ತಪ್ಪು, ಅದು ನಿಮ್ಮ ಮನಸ್ಸಿನ ಭಾವನೆ ಅಷ್ಟೇ. ಎಲ್ಲವೂ ನೀವು ಅಂದುಕೊಂಡಂತೆ ಆಗಿದ್ರೆ ಸಕಾಲಕ್ಕೆ ಮಳೆ ಬೆಳೆ ಇದ್ಯಾವುದು ಆಗುತ್ತಿರಲಿಲ್ಲ ಸ್ವಾಮಿ. ಹಾ ರತ್ನ, ಎಷ್ಟೊಂದು ವಿಷಯ ಅಡಗಿದೆ ಈ ನಿನ್ನ ಅಂತರಾಳದಲ್ಲಿ. ಹೌದೌದು, ಇದೆಲ್ಲ ನಿಮ್ಮ ಕೈ ಹಿಡಿದ ಪ್ರಭಾವದಿಂದ ಅಷ್ಟೇ. ಹೋ ಹೋ, ಹಾಗೇನು? ಅರ್ಥವಾಯ್ತು ಅರ್ಥವಾಯ್ತು ಮಾರಾಣಿಯವ್ರೇ. ಸರಿ ಬರ್ರಿ, ಹೊತ್ತು ಬಾಳ ಆಗೈತಿ, ಊಟ ಮಾಡಕತ್ತೀರಿ ಬರ್ರಿ ಮೊದ್ಲು. ಇಲ್ಲೇ ಓ ನನ್ನ ನಲ್ಲೆ ಹಾಗೆ ಹೋಗ್ತೀಯಾ ಸುಮ್ಮನೆ? ನಿಮ್ಮ ಆಸೆನೇ ನನ್ನ ಆಸೆ ರೀ ರತ್ನ. ಇದೇ ಸುಂದರ ಸಮಯದಲ್ಲಿ ನಿನ್ನ ಶ್ರೀಕಂಠದಿಂದ ಹೊರಹೊಮ್ಮಲಿ ಒಂದು ಇಂಪಾದ ಗೀತೆ. ಅಯ್ಯ, ನೀವ್ ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ ಆಗ್ತೈತೇನ್ರಿ? ನೀವ್ ಹೇಳ್ದಂಗ ಆಗ್ಲಿ. ನನ್ನಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿಹಕ್ಕೆ.
ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಗೆ ಮುಗಿಲ ಮಲ್ಲಿಗೆಯೋ ಗಗನದ ತಾಳುವೋ ಮುಗಿಲ ಮಲ್ಲಿಗೆಯೋ ಗಗನದ ತಾಳೆಯೋ ನಿನ್ನ ಪ್ರೇಮ ಕನಸಿನ ಸಿರಿಯ ಕನಸಿನ ಸಿರಿಯ ಮಿಟಿದಾಗ ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಅನುರಾಗ ಬಂದಾಗ ಹಾಡಾಗಿ ನಲಿವಾಗ ಗೆಳತಿ ಬಾಳಲ್ಲಿ ಹೆಸರಾದ ಜೀನಂದ ರಸ ಜೀವನ ಶಿಲೆಗಳು ಸಂಗೀತದ ಹಾಡಿದೆ ಶಿಲೆಗಳು ಸಂಗೀತದ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷರ ಮುಳುಗುತ್ತಲೇ ಮಾಮರ ತೂಗುತ್ತ ಚಾಮರ ವೀಸುತ್ತ ಪರಿಮಳ ಎಲ್ಲೆಡೆ ಚೆಲ್ಲುತ್ತಿರೆ ಸರಸದ ದೇಹಕ್ಕೆ ಒದಗಿನ ಕಾಣಿಕೆ ನೀಡಲು ಅದರವ ಬೇಡುತ್ತಿರೆ ಎಂದಿಗೂ ಹೀಗೆ ಬಾಳುವಾಸೆ ತುಂಬಿಕೊಂಡು ಪ್ರೇಮಿಗಳು ನಗುತ್ತಿದೆ la 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 ಸತ್ಯದ ದಾರಿಗೆ ಆದಿಯಾಗಿ ಆ ಸತ್ಯದ ಬೇರಿಗೆ ಅಂತ್ಯ ಹಾಡಿ ಸದಾ ಈ ನನ್ನ ಜನ್ಮಭೂಮಿ ಸಿದ್ದಾಪುರವನ್ನು ದುಷ್ಟ ಶಕ್ತಿಗಳಿಂದ ಕಾಪಾಡುತ್ತಿರುವ ತಾಯಿ ಆದಿಶಕ್ತಿ ಕರಿಯಮ್ಮ ದೇವಿಗೆ ಇಂದು ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಅಣ್ಣ ಅತ್ತಿಗೆ. ಓ ಸಹೋದರ, ಈಗ ಬಂದೇನಪ್ಪ? ಹೌದು ಅಣ್ಣ, ಈಗ ತಾನೇ ಬಂದೆ. ಬಾರಪ್ಪ ಮೈದಿನ, ಮೊದಲು ಆ ತಾಯಿ ಆಶೀರ್ವಾದ ಪಡೆದುಕೊಳ್ಳುವಂತೆ. ಆಯ್ತು ಅತ್ತಿಗೆ. ಅಣ್ಣ ಅತ್ತಿಗೆ ಆಶೀರ್ವಾದಿಸಿ. ಎದ್ದೇಳು ಸಹೋದರ, ಎದ್ದೇಳು. ಈ ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿದ ಧೀರರಂತೆ ಬಾಳಬೇಕು ಎನ್ನುವುದೇ ನನ್ನ ಬಲವಾದ ಆಶೀರ್ವಾದ. ಅತ್ತಿಗೆ ಆಶೀರ್ವಾದಿಸಿ. ಎದ್ದೇಳಪ್ಪ, ಎದ್ದೇಳು. ಈ ಊರಾಗ ಯಾವ ಹುಡುಗಿಯಾರ ಕಣ್ಣು ನಿನ್ನ ಮ್ಯಾಲ ಬೀಳಬಾರ್ದಂತ ನಾ ಆಶೀರ್ವಾದ ಮಾಡ್ತೀನಿ ನೋಡಪ್ಪ ನಿನಗೆ.
ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮಸ್ತಕದ ಮೇಲಿರುವಾಗ ಯಾರ ಭಯವಿಲ್ಲ ಈ ಕಂಠೀರವನಿಗೆ. ಆ ಸೋದರ, ಇದೇನಪ್ಪ ನಿನ್ನ ವೇಷಭೂಷಣ? ಅಣ್ಣ, ಇಂದಿನಿಂದ ಇದೇ ನನ್ನ ನಿಜವಾದ ವೇಷ. ಆ ಸೋದರ, ನಿನ್ನೆ ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ಅಣ್ಣ, ನೌಕರಿ ಅನ್ನುವ ನಾನುಡಿಗೆ ನೀರರಿಚಿ ಬಂದೆ ನಿನ್ನಲ್ಲಿಗೆ. ಅಂದ್ರಿ ಏನಪ್ಪ ನೀನು ಆಡುವ ಮಾತು ಏನಪ್ಪ ಇದು? ಅತ್ತಿಗೆ, ನೌಕರಿ ಮಾಡಬೇಕಾದರೆ 10 ಲಕ್ಷ ಹಣ ಲಂಚ ರೂಪದಲ್ಲಿ ಕೇಳಿದರು. ಅದಕ್ಕೆ ನೌಕರಿ ಬೇಡವೆಂದು ಬಿಟ್ಟು ಬಂದೆ ನಿನ್ನಲ್ಲಿಗೆ. ಆ ಸೋದರ, ಮುಂದೆ ಏನು ಮಾಡಬೇಕೆಂದು ಮಾಡಿರುವೆಯಪ್ಪ ನೀನು? ಅಣ್ಣ, ಇದ್ದೇ ಅಲ್ಲ, ನಮ್ಮ ಹೊಲದಲ್ಲಿ ಹುತ್ತಿ ಬಿತ್ತಿ ಬೆಳೆ ತೆಗೆದು ಒಬ್ಬ ಒಳ್ಳೆಯ ಅಧಿಕಾರ ಆಗಬೇಕೆಂದು ನಿರ್ಧಾರ ಮಾಡಿರುವೆ. ಅಂದ್ರಿ ನಿಮ್ಮ ಅಣ್ಣನಂತೆ ನೀನು ಕೂಡ ಹೊಲದಲ್ಲಿ ದುಡಿಯಬೇಕಂತ ಮಾಡಿರುವೇನಪ್ಪ? ಅತ್ತಿಗೆ, ನಮ್ಮ ಜಮೀನಲ್ಲಿ ದುಡಿದರೆ ತಪ್ಪೇನಿದೆ ಅತ್ತಿಗೆ? ತಮ್ಮ ಸಹೋದರ, ತಪ್ಪೇನಿಲ್ಲಪ್ಪ, ತಪ್ಪೇನಿಲ್ಲ. ನಿನ್ನ ಅತ್ತಿಗೆ ನಾನು ಒಪ್ಪತ್ತು ತಿಂದು ನಿನ್ನನ್ನು 25 ವರ್ಷ ಬೆಳೆಸಿ ಶಾಲೆ ಕಲಿಸಿದ್ದು ಒಬ್ಬ ಒಳ್ಳೆಯ ಅಧಿಕಾರಿ ಆಗಲೆಂದು ಆಸೆ ಪಟ್ಟಿದ್ದ ಈ ನಿಮ್ಮ ಅಣ್ಣ. ಅಣ್ಣ, ಅದೇ ಸರ್ಕಾರಿ ಅಧಿಕಾರಿಗಳ ಕೈಯಾಲ ಕೆಲಸ ಮಾಡೋದಕ್ಕಿಂತ ನಮ್ಮ ಜಮೀನಲ್ಲಿ ದುಡಿದರೆ ಇಲ್ಲಿ ನಾವೇ ಆಳು, ನಾವೇ ಅರಸರು. ಅದಕ್ಕೆ ಹಿರಿಯರ ಹೇಳಿದ ಮಾತು, ಆಳಾಗಿ ದುಡಿ ಅರಸನಾಗಿ ಉಣ್ಣು ಎಂದು. ತಮ್ಮ ಸಹೋದರ, ಸರ್ಕಾರಿ ಕೆಲಸವೆಂದರೆ ಮಳೆ ಇಲ್ಲದ ಬೆಳೆ ಬಂದಂತೆ. ಅಣ್ಣ, ಅದೇ ಸರ್ಕಾರಿ ಅಧಿಕಾರಿಗಳು ಒಬ್ಬ ರೈತ ತನ್ನ ಹೊಲದಲ್ಲಿ ಮಳೆ ಚಲೆ ಬಿಸಿಲು ಲೆಕ್ಕಿಸದಲ್ಲಿ ತನ್ನ ದೇಹದ ಬೆವರನೆ ಭೂಮಡಲಿಗೆ ಹರಿಸಿ ಬಿತ್ತಿ ಬೆಳೆ ಬಂದ ಮೇಲೆ ಸಮಸ್ತ ಸರ್ಕಾರಿ ಅಧಿಕಾರಿಗಳಿಗೆ ತಿನ್ನಲು ಅನ್ನವಿಲ್ಲವಾದರೆ ಮಣ್ಣು ತಿನ್ನಬೇಕಾಗುತ್ತದೆ. ಅಷ್ಟೇ ಏಕಣ್ಣ, ರೈತನ ಹಸಿರು ದೇಶಕ್ಕೆ ಉಸಿರು. ರೈತನೇ ಈ ದೇಶದ ಬೆನ್ನೆಲುಬು, ರೈತನೇ ಈ ರಾಷ್ಟ್ರದ ಸಂಪತ್ತು ಎಂದು ಕೂಗುತ್ತದೆ ನಮ್ಮ ಸಮಾಜ. ನಮ್ಮ ಸಹೋದರ, ಸರ್ಕಾರಿ ಕೆಲಸವೆಂದರೆ ಮಳೆ ಇಲ್ಲದ ಬೆಳೆ ಬಂದಂತೆ. ಆಯ್ತು ಅತ್ತಿಗೆ. ನಡೆಯಪ್ಪ, ಮೊದಲು ಕೈಕಾಲು ಮುಖ ತೊಳೆದುಕೊಂಡು ಬೇಕಿದ್ರೆ ಸ್ನಾನ ಮಾಡು, ಆಮೇಲೆ ಊಟ ಮಾಡೋ ನಡೆಯಪ್ಪ. ಆಯ್ತು ಅತ್ತಿಗೆ, ಎಲ್ಲರೂ ಸೇರಿ ಮಾಡೋಣ. ಹಾ ಅತ್ತಿಗೆ, ನನ್ನ ತಮ್ಮ ರವಿ ಇನ್ನೂ ಬಂದಿಲ್ಲವೇ? ಅಲ್ಲೋಡಪ್ಪ, ನೆನೆಸೋದ್ರೊಳಗೆ ರವಿ ಬಂದೇ ಬಿಟ್ಟ. ಅಣ್ಣ, ಬಂದು ತುಂಬಾ ಹೊತ್ತಾಯ್ತಾ? ಹೌದು ರವಿ, ಬಂದು ತುಂಬಾ ಹೊತ್ತಾಯ್ತು. ಹಾ ರವಿ, ಹೇಗೆ ನಡೆದಿ ವಿದ್ಯಾಭ್ಯಾಸ? ಹಾ ನನ್ನ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ನಡೆದಿದೆ. ಇದೇನಿದು ವೇಷಭೂಷಣ? ತಮ್ಮ, ಈ ವಿಷಯದ ವಿಚಾರ ಆಮೇಲೆ ತಿಳಿಸಿ ಹೇಳುತ್ತೇನೆ. ನೇತ್ರ ಸ್ವಲ್ಪ ಹೊರಗಡೆ ಬಾರಮ್ಮ. ಯಾಕಕ್ಕ ಕೂಗಿದ್ರಿ? ಕಂಟಿ ಮಾವ, ಯಾವಾಗ ಬಂದ್ರಿ ನೀವು? ಬಂದು ತುಂಬಾ ಹೊತ್ತಾಯ್ತು. ರತ್ನ, ಬೇಗ ಅಡಿಗೆ ಸಿದ್ಧತೆ ಮಾಡು, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ನೀವು ಹೇಳಿದ್ಮೇಲೆ ಅಡಿಗೆ ಮಾಡಬೇಕ್ರಲ್ಲ. ನಡಿಯವ ಬಾ, ಇಬ್ರು ಸರ್ ಅಡಿಗೆ ಮಾಡೋ. ನೀವು ಇಲ್ಲಿ ಮಾವು ಬೈತಾನ ಬಾ. ಅತ್ತಿಗೆ, ಊಟ ಮಾಡೋದಕ್ಕಿಂತ ನಿಮ್ಮ ಬಾಯಿಯಿಂದ ಒಂದು ಹಾಡ ಕೇಳಬೇಕೆಂದು ಆಸೆ. ಬಾರಪ್ಪ, ಇಲ್ಲಿ ಬಾ, ಸ್ವಲ್ಪ ಬಾ ಕಂದ. ಶಾನ ಬಾ ನನ್ನ ಮೈದ್ನ. ಆಯ್ತಪ್ಪ, ನೀ ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ ಆಗ್ತೈತೇನಪ್ಪ? ಆಯ್ತು ಅತ್ತಿಗೆ. ಕಂದ, ಒಂದಿಟ ಕೊಡ್ಲಿಕ್ಕೆ ಕೆಳಗಿಡಿಯಪ್ಪ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣುವ ದೇವರನ್ನು ಹುಡುಕುವುದು ಹೇಗೆ? ಹರಿಯುವ ನೀರಲ್ಲಿ ಮುಳುಗಿ ಹೇಳುತ್ತ ಮುಟ್ಟಿದೆರೆಯುವುದು ಕಲ್ಪನೆಯೂ ಹೇಗೆ? ಮನವೇ ಮಂತ್ರಾಲಯ, ಮನಸೇ ದೇವಾಲಯ. ಮನವೇ ಮಂತ್ರಾಲಯ, ಮನಸೇ ದೇವಾಲಯ. ದೇವರನ್ನೋ ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ. ದೇವರನ್ನೋ ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ.
ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದೋ ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಮಾಡಲು ಜನ್ಮ ಸಾರ್ಥಕ ಲಲಲಾಲಾಲಾಲಲ ಲಲಲಾಲಾಲಾಲಲ ನಡೀರಿ ತುಂಬಾ ಹೊತ್ತಾಯ್ತು, ಮೊದಲು ಎಲ್ಲರೂ ಸೇರಿ ಊಟ ಮಾಡೋಣ, ನಡೀರಿ.